ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತಮ್ಮ ನೋಡಿ ಫ್ರೆಂಡ್ಸ್, ನೈಟ್ ಬಿರಿಯಾನಿನ ಬೆಳಿಗ್ಗೆ ವೇಸ್ಟ್ ಆಗಬಾರ್ದು ಅಂತ ತಿಂತಾಯಿದ್ದಾನೆ. ನೈಟ್ ಬಿರಿಯಾನಿ ಮಾಡ್ಕೊಂಡಿದ್ವಿ, ಯಾವುದೂ ಕ್ಲಿಪ್ಪಿಂಗ್ಸು ವೀಡಿಯೋ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹೇಗಿದೆ ರಾಹುಲ್ ಬಿರಿಯಾನಿ? ನೈಟ್ದಾದರೂ ತುಂಬ ಚೆನ್ನಾಗಿದೆಯಾ? ಬೆಳಿಗ್ಗೆ ವೇಸ್ಟ್ ಮಾಡಬಾರ್ದಲ್ಲ. ನಾನ್ ವೆಜ್ ಏನೇ ಮಾರ್ನಿಂಗ್ ಮಿಕ್ಕಿದ್ರು ನನ್ನ ತಮ್ಮನೇ ಖಾಲಿ ಮಾಡ್ತಾನೆ. ಈಗ ಬಿರಿಯಾನಿ ಖಾಲಿ ಮಾಡ್ತಿದ್ದಾನೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವು ಯಾರೂ ತಿನ್ನಲ್ವಲ್ಲ, ಅದಕ್ಕೆ ಇವನು ಖಾಲಿ ಮಾಡ್ತಾಯಿದ್ದಾನೆ. ಖಾಲಿ ಮಾಡು. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ತಾನೇ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಹೊರಡಬೇಕು. ಅಲ್ಲಿಗೆ ಅಂತಂದರೆ ನಮ್ಮ ಮನೆಗೆ. ಇವಾಗ ನನ್ನ ನಡೆ ನಮ್ಮ ಮನೆ ಕಡೆ 4 days ಮನೆಗೆ ಬಂದು ಅಮ್ಮನ ಮನೇಲಿ ಇದ್ದು ಇವಾಗ ವಾಪಸ್ ಹೋಗ್ತಾಯಿದ್ದೀನಿ. ಬರ್ತಾರೆ ಶಿವ ಅವರು. ಒಂದು ಮಧ್ಯಾಹ್ನ ಇವತ್ತು ರಜೆ ಹಾಕಿದ್ದಾರೆ, ಫ್ರೆಂಡ್ ಮದುವೆ ಅಂತ. ಇವತ್ತು ಇನ್ನೊಂದು ವಿಷಯ ಏನಂತಂದರೆ, ಇವತ್ತು ಮತ್ತು ನಾಳೆ, ಇವತ್ತು ನೈಟ್ ರಿಸೆಪ್ಷನ್ನು, ನಾಳೆ ದಾರೆ. ಶಿವ ಅವರ ಕ್ಲೋಸ್ ಫ್ರೆಂಡ್ ಮದುವೆ ಅಂತ ನಾನು ಮೊನ್ನೆ ವ್ಲಾಗಲ್ಲಿ ನಿಮ್ಗೆ ಹೇಳಿದ್ದೆ. ಅದಕ್ಕೋಸ್ಕರನೇ ಸ್ವಲ್ಪ ಓಡಾಡೋದಿರುತ್ತೆ ಫ್ರೆಂಡ್ ಮದುವೆ ಅಂತ. ಇವತ್ತು ರಜೆ ಹಾಕ್ಬಿಟ್ಟಿದ್ದಾರೆ. ಹಾಗೆ ಬರ್ತಾರೆ ಮಧ್ಯಾಹ್ನ ನನ್ನ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ. ನಾನು ಬಟ್ಟೆ ಎಲ್ಲ ಎತ್ತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಯಾವ ಡ್ರೆಸ್ ಹಾಕೊಳ್ಳೋಣ, ಸ್ಯಾರಿ ಹಾಕೊಳ್ಳೋಣ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಹಾಗೆ ಶಿವವ್ರದ್ದು ನಮ್ಮ ಮನೇಲಿ ಒಂದು ಶರ್ಟ್ ಇತ್ತು. ಏನಂದರೆ ಮನೇಲಿ ಯಾವುದೋ ಬೇರೆ ವೈಟ್ ಶರ್ಟ್ ಏನೋ ಮಿಸ್ ಆಗಿದೆಯಂತೆ. ಅದಕ್ಕೆ ಇಲ್ಲಿ ವೈಟ್ ಶರ್ಟ್ ಇತ್ತಲ್ಲ, ಅರ್ಜೆಂಟಿಗೆ ಐರನ್ ಕೊಡೋಕ್ಕಾಗೋದಿಲ್ಲ. ಇವಾಗ ನಾನು ಮನೆಗೆ ಹೋಗಿ ಅಲ್ಲಿಂದ ಐರನ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಲೈಟಾಗಿ ಇಲ್ಲೇ ಐರನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫುಲ್ಲು ಹೆಂಗಿದೆ ಅಂತಂದರೆ, ಇದು ಕ್ಲಾತು ಒಂಥರ ಬೇರೆ ಥರ ಲೆನಿನ್ ಟೈಪ್ ಕ್ಲಾತ್ ಇರೋದ್ರಿಂದ ಸಖತ್ ಕಷ್ಟ ಆಗ್ತಾಯಿದೆ ಫ್ರೆಂಡ್ಸ್ ಐರನ್ ಮಾಡೋಕ್ಕೆ. ಮತ್ತು ಇದೊಂದು ಪ್ಯಾಂಟ್ ಬೇರೆ ಇದೆ. ಇವೆರಡೂ ಐರನ್ ಮಾಡಿಬಿಟ್ಟು ನೆಕ್ಸ್ಟು ನಂದು ಬಟ್ಟೆ ಎಲ್ಲ ರೆಡಿ ಮಾಡ್ಕೊಬೇಕು. ಇವಾಗ ರೆಡಿ ಮಾಡಿಕೊಂಡು ಐರನ್ ಎಲ್ಲ ಮಾಡಿ ಎತ್ತಿಟ್ಟು ನಾನು ರೆಡಿ ಆಗಬೇಕು. ಇನ್ನೊಂದು 2 hours ಅವರು 2 hours 1 hourಲ್ಲೇ ಬಂದುಬಿಡ್ತಾರೆ. ಅವರು ಒಂದು 3:30 ಫಂಕ್ಷನ್ ಹಾಲಿಗೆ ಹೋಗ್ಬೇಕಂತೆ, ಮದುವೆ ಚೌಟ್ರಿಗೆ. ಅಲ್ಲಿ ಅವರು ಪ್ರೆಸೆಂಟ್ ಇರಬೇಕಂತೆ. ಹಿಂಗೆ ಹೇಳ್ತಾಯಿದ್ರು. ನಾನು ಬೇಗ ಬಿಟ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ನಾನು ಹೊರಟ್ಬಿಡ್ತೀನಿ. ಆಮೇಲೆ ನೋಡೋಣ, ಈವ್ನಿಂಗ್ ಅವರು ರೆಡಿಯಾಗಕ್ಕೆ ಬರ್ತಾರಲ್ಲ ಮನೆಗೆ, ಆವಾಗ ಅವ್ರ ಜೊತೆ ಹೋಗೋಣ, ಇಲ್ಲ ರಮ್ಯಾಕ್ ಅವರು ಎಲ್ಲ ಹೋಗ್ತಾರೆ, ಅವ್ರ ಜೊತೆ ಹೋಗೋಣ. ಅದು ಆಮೇಲೆ ಡಿಸೈಡ್ ಆಗುತ್ತೆ. ಮನೇಲಿ ಎಲ್ಲರೂ ಹೋಗ್ತಾಯಿದ್ದೀವಿ ಇವತ್ತು. ಫ್ರೆಂಡ್ಸ್ ಬಂದಿದ್ದಾರೆ ನನ್ನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ. ಇವತ್ತು ಫ್ರೆಂಡ್ ಮದುವೆಗೋಸ್ಕರ ರಜಾ ಹಾಕಿ ಓಡಾಡ್ತಾ ಇದ್ದಾರೆ. ನೋಡಿ ಎಷ್ಟು ಟಯರ್ಡ್ ಆಗಿದ್ದಾರೆ ಅಂತ. ಬೆಳಗ್ಗೆಯಿಂದ ಟಯರ್ಡ್ ಓಡಾಡಿ. ಬಟ್ ಇನ್ನೊಂದು ಏನಪ್ಪ ಅಂದರೆ, ಫುಲ್ ನನ್ನ ಕಾರ್ ಡೆಕೋರ್ ಮಾಡಿಸಿ ರಕ್ಷಿತನ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೆ. ಅಷ್ಟರಲ್ಲಿ ಆ ಬೊಕ್ಕೆ ಫ್ಲವರ್ ತೋರಿಸಿ ಅಲ್ಲಿ ಅದ್ರ ಮುಂದೆ ಇದೆಯಲ್ಲ, ಅದ್ರ ಮುಂದೆ ದೊಡ್ಡ ಬೊಕ್ಕೆ ಹಾಕಿದ್ರು ಡೆಕೋರೇಷನ್ ಮಾಡಿ ಕಾರ್ಗೆ. ಬರೋ ಇದರಲ್ಲಿ ಕಾರ್ ಎಷ್ಟು ಹೆಚ್ಚು ಕಮ್ಮಿ 1,500 ರೂಪಾಯಿ ಆಯ್ತು. ಅದು ಬೊಕ್ಕೆ ಹಾಕಿ 1,500 ರೂಪಾಯಿ ಆಯ್ತು. ಅದು ಬರ್ಬೇಕಾದ್ರೆ ಹಂಗೆ ಆರೇ ಹೋಯ್ತು. ಹಿಂದ್ಗಡೆ ಬೇರೆ ಕಾರ್ಗಳು ಬಂದ್ಬಿಡ್ತಾ, ನಿಲ್ಸಕ್ಕೆ ಆಗ್ಲಿಲ್ಲ. ಅಯ್ಯೋ ನೋಡಿ, ಸೇಮ್ ಇದೇ ತರ ನನ್ನ ಮದ್ವೆಲೂ ಹಂಗೆ ಆಯ್ತು. ನಮ್ ದೊಡ್ಡಮ್ಮನ ಕಾರಲ್ಲಿ ಹೋಗ್ತಾ ಇದ್ವಿ, ಇದೇ ಪ್ಲೇಸ್ ಅಲ್ಲಿ ಆರೋಗಿದ್ದು ನಂದು ದಪ್ಪ ಬೊಕ್ಕೆ ಫ್ಲವರ್. ಇದೇ ತರ ಚೆನ್ನಾಗಿ ಡೆಕೋರೇಷನ್ ಮಾಡ್ಕೊಂಡು ಬರ್ತಾ ಇದ್ರು. ರೆಡ್ ಕಲರ್ ಬೊಕ್ಕೆ ಹಂಗೆ ಆರೋಯ್ತು. ಬೇಜಾರಾಗ್ಲಿಲ್ಲ, ಫೀಲ್ ಆಯ್ತಾ? ಇಷ್ಟೊತ್ತವರೆಗೂ ಕಷ್ಟಪಟ್ಟು ನಿಂತ್ಕೊಂಡು ಅದಕ್ಕೆ ಅಂತ ಟೈಮ್ ಕೊಟ್ಕೊಂಡು ರೆಡಿ ಮಾಡಿಸ್ಕೊಂಡು 1 hour ಇಂದ ಬಂದಿದ್ದು. ನಾನೇ ಹೋಯ್ತು. ಇಲ್ಲೇ ರೈಟಲ್ಲಿ ಹೋಗ್ತೀನಿ, ಕಾಣುತ್ತಾ ನೋಡ್ತೀನಿ ಬೊಕ್ಕೆ. ಇದೇ ರೋಡಲ್ಲ, ಇದೇ ರೋಡಲ್ಲಿ ಇನ್ನೂ ಆ ಕಡೆಗೆ ಆದಂಗೆ ಅನ್ಸುತ್ತೆ. ಓ, ಹಿಂಗೆ ಬರ್ತಾ ಇದ್ರಾ? ಹೋಗ್ಲಿ ಬಿಡಿ, ಡೆಕೋರೇಷನ್ ಡಿಸೈನ್ ಮುಖ್ಯ ಅಲ್ಲ. ಹುಡುಗಿ ತಾಲಿ ಕಟ್ಟಿ ಮದುವೆ ಆಗಿ ಚೆನ್ನಾಗಿರೋದು ಮುಖ್ಯ. ಹೆಂಗೆ ಡೈಲಾಗು? ಡೈಲಾಗ್ ಕ್ವೀನ್, ಕಿಂಗ್ ಅಲ್ಲ. ಇವಾಗ ನಾನು ಬಿಟ್ಬಿಟ್ಟು ಓಡ್ಬಿಡ್ತಾರೆ ಫ್ರೆಂಡ್ಸ್. ಇವಾಗ ಫ್ರೆಂಡ್ ಜೊತೆ ಆಮೇಲೆ ನೈಟ್ ನಾವು ಮದುವೆ ಅಟೆಂಡ್ ಮಾಡ್ತೀವಿ. ಫುಲ್ ಜಿಂಚಾಗಿ ರೆಡಿಯಾಗಿ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರು. ಯಾವ್ದು ಗೊತ್ತಾ ಬಟ್ಟೆ ಹಾಕೋತಾರೆ? ನಾನು ಎಂಗೇಜ್ಮೆಂಟ್ಗೆ ಹಾಕಿದ್ನಲ್ಲ ಸೂಟು, ಆ ಸೂಟ್ ಹಾಕೋತಾ ಇದೀನಿ. ನಾನು ಯಾವುದೋ ಅಂತ ಮನೆಗೆ ಹೋಗಿ ತೋರಿಸ್ತೀನಿ. ನಾನು ಅಲ್ಲಿದ್ದಾಗ ನಂಗೆ ತೋರ್ಸೋಕ್ಕಾಗಲೇ ಟೈಮ್ ಇರಲಿಲ್ಲ. ನೀವು ಬೇಗ ಬರ್ತೀನಿ ಅಂದ್ಬಿಟ್ರಲ್ಲ, ಬೇಗ ರೆಡಿ ಆಗಕ್ಕೆ ನಿಂತ್ಕೊಬಿಟ್ಟೆ. ಇವಾಗ ಮನೆಗೆ ಹೋಗ್ಬಿಟ್ಟು ಯಾವ ಡ್ರೆಸ್ ಹಾಕೊಂತೀನಿ ಅಂತ ನಾನು ವ್ಯೂವರ್ಸ್ಗೆ ತೋರಿಸ್ತೀನಿ. ಎಲ್ಲೋ ಯಾರೋ ಎತ್ಕೊಂಡ್ಬಿಟ್ಟು ಅನ್ಕೊಂಡ್ರಿ, ಇದೇ ಪ್ಲೇಸ್ ಅಲ್ಲ? ಎಲ್ಲ ಬಿಟ್ಟಂಗೆ ಆಯ್ತು ಬಿಡಿ, ಹೋಗ್ಲಿ. ಮತ್ತೆ ಈಗ ಸಿಕ್ಕಿದ್ರೆ ಎತ್ಕೋತಾ ಇದ್ರಾ? ಎಲ್ಲ ಹರ್ಸ ಹಾಕ್ಬಿಟ್ಟಿರುತ್ತೆ. ಗಾಳಿಗೆ ಆ ಕಡೆ ಈ ಕಡೆ ಹೊಟ್ಟೋಗಿರುತ್ತೆ ಅನ್ಸುತ್ತೆ ಅಲ್ವಾ? ಇಲ್ಲ, ಬೊಕ್ಕೆ ಫುಲ್ ಬೊಕ್ಕೆ ಯಾರೋ ಎತ್ಕೊಂಡ್ಬಿಡ್ತಾರೆ. ನಾನು ನಿಲ್ಸ್ಬಿಟ್ಟು ಎತ್ಕೊಳ್ಳೋ ಅನ್ಕೊಂಡೆ. ಹಿಂದ್ಗಡೆ ಕಾರ್ಗಳ ಬೇರೆ ಬಂದ್ಬಿಡ್ತಾ, ನಿಲ್ಸಕ್ಕಾಗ್ಲಿಲ್ಲ. ಬಂದ್ಬಿಟ್ಟು ಮೂವ್ ಆಗ್ಬಿಟ್ಟೆ ಹಂಗೆ. ಯಾರು
ಹಾಕ್ಸ್ಕೊಂಬಿಟ್ಟಾರೆ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಫೈನಲ್ ಲುಕ್ ಹೀಗಿದೆ. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ನಾನು ಮತ್ತು ಇಲ್ಲಿ ಶಿವ ಅವರು ಹೊರಟ್ಬಿಟ್ಟಿದ್ದಾರೆ ಆಲ್ರೆಡಿ. ಲೇಟ್ ಆಗುತ್ತೆ ಅಂತ 4 ಗಂಟೆಗೆ ಹೊರಟ್ಬಿಟ್ಟು ನಾನು ಡ್ರಾಪ್ ಮಾಡಿ. ಇವಾಗ ಟೈಮ್ ಬಂದು 8 ಗಂಟೆ ಆಗಿದೆ. ಹೊರಡ್ತಾ ಇದ್ದೀವಿ. ರಿಸೆಪ್ಷನ್ನು ಸ್ಟಾರ್ಟ್ ಆಗಿರುತ್ತೆ ಅನಿಸುತ್ತೆ. ಇಲ್ಲಿಂದ ಒಂದು 20 ಮಿನಿಟ್ಸ್ ಆಗುತ್ತೆ. ನಾನು, ಅಮ್ಮ, ರಮ್ಯಕ್ಕ, ನವೀನಣ್ಣ 4 ಜನ ನೋಡ್ತಾ ಇದ್ವಿ. ಆ ಕಡೆಯಿಂದ ಸೌಮ್ಯಕ್ಕ ಮತ್ತು ಚಿಂಟು ಅವ್ರ ಮನೆಯಿಂದ ಬರ್ತಾಯಿದ್ದಾರೆ. ಹೇಗಿದೆ ನನ್ನ ಔಟ್ಫಿಟ್ ಕಮೆಂಟ್ ಮಾಡಿ ಗೈಸ್. ಫಾಸ್ಟಾಗಿ ರೆಡಿಯಾಗಿದ್ದೀನಿ. ಅಮ್ಮನೂ ರೆಡಿ ಆಗ್ತಾಯಿದ್ದಾರೆ. ಅಲ್ಲಿ ಶಿವ ಅವರು ಬಟ್ಟೆ ಎಲ್ಲ ಅಲ್ಲೇ ಹಾಕ್ಕೊತೀನಿ ಅಂತ ಬೇಗನೆ ಹೊರಟ್ರಲ್ಲ. ಇವಾಗಲೇ ರೆಡಿ ಆದರೆ ಎಲ್ಲ ಹಾಳಾಗುತ್ತೆ ಬಟ್ಟೆ ಎಲ್ಲ ಅಂತ ಆವಾಗಲೇ ರೆಡಿ ಆಗಲಿಲ್ಲ. ಇವಾಗ ಲೇಟಾಗಿ ರೆಡಿ ಆಗ್ತೀನಿ ಅಂತ ಬಟ್ಟೆ ಎಲ್ಲ ತೊಗೊಂಡು ಹೋಗಿದ್ದಾರೆ. ಇಷ್ಟೊತ್ತಿಗೆ ರೆಡಿ ಆಗಿರ್ತಾರೆ. ರಿಸೆಪ್ಷನ್ ಸ್ಟಾರ್ಟ್ ಆಗಿರುತ್ತಲ್ಲ, ಇಷ್ಟೊತ್ತಿಗೆ ರೆಡಿ ಆಗಿರ್ತಾರೆ. ನಾವು ಹೋಗೋಣ, ಅಲ್ಲೇ ಸಿಗ್ತಾರೆ ಶಿವ ಅವರು. ನೋಡೋಣ ಹೇಗೆ ರೆಡಿ ಆಗಿದ್ದಾರೆ ಅಂತ. ಇನ್ನೊಂದು ಏನಂತಂದರೆ ನಾವಿಬ್ಬರು ಸೇಮ್ ಕಲರ್ ಡ್ರೆಸ್ ಹಾಕಿದ್ದೀವಿ. ನೆಕ್ಸ್ಟ್ ವೆಯ್ಟ್ ಮಾಡಿ ಇಬ್ಬರು ಹೇಗೆ ಕಾಣಿಸ್ತಾ ಇದ್ದೀವಿ, ಯಾವುದು ಸೇಮ್ ಕಲರ್ ಡ್ರೆಸ್ ಅಂತ ನೋಡಿ ಫ್ರೆಂಡ್ಸ್. ಅಮ್ಮ ಮಿಂಚಾಗಿ ರೆಡಿಯಾಗಿ ಕೂತ್ಕೊಬಿಟ್ಟಿದ್ದಾರೆ. ಅಮ್ಮ ಸೀರೆ ಯಾವಾಗ ತಗೊಂಡಿದ್ದು? ಹೌದಾ, ರಮ್ಯಾಕ್ಕನ ಮದುವೆದು 6 ವರ್ಷ 7 ವರ್ಷದ ಹಿಂದೆ ಮುಂಚೆ ಉಟ್ಕೊಂಡಿದ್ರಾ? ಇದಕ್ಕೂ ಮುಂಚೆ ಸೀರೆ ಉಟ್ಕೊಂಡಿದ್ರ? ರಮ್ಯಾಕ್ಕನ ಮದುವೆ ಆದಮೇಲೆ ಬೇರೆ ಉಟ್ಕೊಂಡಿದ್ದೀರಾ? ಹಾಂ, ಇನ್ನೇನು ಓಡ್ತಾ ಇರೋದೆ. ನಾನು ಅಮ್ಮ ಇಬ್ಬರೇ. ಇನ್ನೂ ರಮ್ಯಾಕ್ಕ ರೆಡಿ ಆಗ್ತಾ ಇದ್ದಾರಂತೆ. ಬರ್ತೀವಿ ಅಂತಂದವರಲ್ಲ, ಹೋಗೋದು ನಿಧಾನ. ಹಾಂ, ಕೇಳಿ ಸೌಮ್ಯಕ್ಕಂಗೆ ಕಾಲ್ ಮಾಡ್ತಾಯಿದ್ದಾರೆ. ಅವ್ರ ಮನೆ ಹತ್ರನೇ ಫ್ರೆಂಡ್ಸ್ ಮದುವೆ ಚೌಟ್ರಿ ಇರೋದು. ಅವರು ಆನ್ ದ ವೇ ಶಿವ ಅವ್ರ ಜೊತೆ ಬರ್ಬೋದು ಅನಿಸುತ್ತೆ. ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಆಲ್ರೆಡಿ ನಾವು ಮದುವೆ ಚೌಟ್ರಿಗೆ ರೀಚ್ ಆಗಿದ್ದೀವಿ. ನವೀನ್ ಅಣ್ಣ ಕಾರ್ ಪಾರ್ಕ್ ಮಾಡೋಕ್ಕೆ ಹೋದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಬರಲಿ ಅಂತ. ನಾನು 8 ಗಂಟೆಗೆ ರೆಡಿ ಆದೆ ಅಂತ ಹೇಳಿದೆ ಅಲ್ವಾ. 8 ಗಂಟೆಗೆ ಅಷ್ಟು ಬೇಗನೆ ಹೋಗಲಿಲ್ಲ. ಯಾಕಂದರೆ ಶಿವ ಅವ್ರು ಕಾಲ್ ಮಾಡಿದ್ರು, ರಿಸೆಪ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಸ್ಟಾರ್ಟ್ ಆದಮೇಲೆ ಕಾಲ್ ಮಾಡ್ತೀನಿ ಯಾವಾಗ ಬನ್ನಿ ಅಂತ. ಅದಕ್ಕೆ ನಾವು ಸ್ವಲ್ಪ ಒಂದು ಅರ್ಧ ಗಂಟೆ 3/4 ಗಂಟೆ ಸ್ವಲ್ಪ ಲೇಟಾಗಿ ಹೊರಟ್ವಿ. ಹತ್ತತ್ರ 9 ಗಂಟೆ ಅನ್ನೋ ಥರ ಹೊರಟ್ವಿ. ನಾವು ಅಲ್ಲಿಗೆ ಕರೆಕ್ಟಾಗಿ 9-9:15 ರೀಚ್ ಆಗಿದ್ವಿ. ಯಾವಾಗ ತಾನೇ ರಿಸೆಪ್ಷನ್ ಸ್ಟಾರ್ಟ್ ಆಗಿತ್ತು ಅನಿಸುತ್ತೆ. ನೋಡ್ತಾ ಇದ್ದೀರಲ್ಲ, ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ. ಶಿವ ಅವರು ರೆಡಿಯಾಗಿ ಹುಡುಗನ ರೂಮಲ್ಲಿದ್ದರು, ಫ್ರೆಂಡ್ ಜೊತೆ ಇದ್ದರು. ನಾವು ಬಂದ ತಕ್ಷಣ ಕಾಲ್ ಮಾಡಿದೆ ಬಂದ್ವಿ ಅಂತ. ಆವಾಗ ಬಂದರು ಈಚೆಗೆ ಹೊರಗಡೆಗೆ. ಫುಲ್ಲು ಸ್ವೆಟ್ ಆಗ್ತಾಯಿದ್ದಾರೆ. ಇದು ಎಂಗೇಜ್ಮೆಂಟಲ್ಲಿ ನಮ್ಮ ಎಂಗೇಜ್ಮೆಂಟಲ್ಲಿ ಹಾಕ್ಕೊಂಡಿರೋ ಸೂಟ್ ಇದು. ಯಾವಾಗಲೂ ಹಾಕ್ಕೊಂಡಿರಲಿಲ್ಲ. ಕ್ಲೋಸ್ ಫ್ರೆಂಡ್ ಮದುವೆ ಅಂತ ಹಾಕ್ಕೊತೀನಿ ಅಂತ ಹೇಳಿದ್ರು. ಸೊ ನನ್ನ ಹತ್ರ ಸೇಮ್ ಕಲರ್ ಡ್ರೆಸ್ ಇಬ್ಬರು ಪರ್ಫೆಕ್ಟಾಗಿ ಕಲರ್ ಮ್ಯಾಚ್ ಆಗ್ತಾಯಿತ್ತು. ಇಬ್ಬರು ಡ್ರೆಸ್ಸು ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿತ್ತು. ಫೈನಲಾಗಿ ಎಂಟ್ರಿ ಕೊಟ್ಟರು ಹುಡುಗ ಮತ್ತು ಹುಡುಗಿ. ಎಂಟ್ರಿ ಸಾಂಗ್ ಮತ್ತು ಎಂಟ್ರಿ ಡ್ಯಾನ್ಸ್ ಎಲ್ಲ ಇತ್ತು. ಚೆನ್ನಾಗಿತ್ತು ಮದುವೆ, ತುಂಬ ಚೆನ್ನಾಗಾಯಿತು. ಏನೋ ತುಂಬ ಪ್ರಿಪರೇಷನ್ ಮಾಡಿಕೊಂಡು ಈ ಥರ ಎಲ್ಲ ಚೆನ್ನಾಗಿ ಮಾಡಿದರು. ಸ್ವಲ್ಪ ರಿಸೆಪ್ಷನ್ ಲೇಟ್ ಆದ್ರೂ ನೀಟಾಗಿ ಎಂಟ್ರಿ ಕೊಟ್ಟು ಈ ಥರ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಹುಡುಗ ಮತ್ತು ಹುಡುಗಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ರೆಡಿಯಾಗಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಮದುವೆ ಹುಡುಗಿಗೆ ಸುಮತಿ ಮೇಕ್ ಓವರ್ ನೀವು ನೋಡಿರ್ತೀರ ಅನಿಸುತ್ತೆ. ನೋಡಿರ್ತೀರ ಏನೋ, ನನ್ನ ಮದುವೆಲಿ, ನನಗೆ ಎಂಗೇಜ್ಮೆಂಟಲ್ಲಿ ಮದುವೆಯಲ್ಲಿ ಸುಮಾಸ್ ಮೇಕಪ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಅಂತ ಹೇಳ್ತಾ ಇದ್ದೆ ನೋಡಿ. ಅವರೇನೇ ಹುಡುಗಿಗೂ ಮೇಕಪ್ ಮಾಡಿದ್ದು. ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಆ್ಯಂಡ್ ಸ್ಟೇಜ್ ಮೇಲೆ ಕೂಡ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ರು ಹುಡುಗ ಹುಡುಗಿ, ಮತ್ತು ಡ್ಯಾನ್ಸರ್ಸ್ ಕೂಡ ಇದ್ದರು ಆ ಕಡೆ ಈ ಕಡೆ. ಎಲ್ಲ ಚೆನ್ನಾಗಾಯಿತು. ಫೈನಲಿ ಶಿವ ಅವರು ಮತ್ತು ನಾನು ಎಲ್ಲರೂ ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ನಮ್ಮ ಮದುವೆಯಲ್ಲಿ ತುಂಬ ಬ್ಯುಸಿ ಇದ್ವಿ. ಹೇಳಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಫೋಟೋಸ್ ತೊಗೊಂಡ್ವಿ ನಮ್ಮ ಮದುವೆಲಿ ಹುಡುಗ ಹುಡುಗಿ ಅಂತಲೇ. ಅಟ್ಲೀಸ್ಟ್ ಇಲ್ಲಾದರೂ ತೆಗೆಸ್ಕೊಳ್ಳೋಣ ಅಂತ ಒಂದೆರಡು ಫೋಟೋಸ್ ತೆಗೆಸ್ಕೊಂಡ್ವಿ. ಅಲ್ಲಿ ರಮ್ಯಾಕ್ಕ ಅವರು ಅಮ್ಮವರೆಲ್ಲ ಹೊರಟ್ಬಿಟ್ರು. ನಾನು ಮತ್ತು ಶಿವ ಅವರು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು ಆಮೇಲೆ ಹೋಗೋಣ ಅಂತ ನಾನು ಅವ್ರ ಜೊತೆ ಉಳ್ಕೊಂಡೆ. ಹಾಗೆ ಅವ್ರ ಫ್ರೆಂಡ್ ಇವರು ಅಷ್ಟೇ ಚೈಲ್ಡ್ಹುಡ್ ಫ್ರೆಂಡು, ಅವ್ರ ಜೊತೆನೂ ಒಂದೆರಡು ಫೋಟೋ ತೆಗೆಸ್ಕೊಂಡು ನಾವೇನು ಮಾಡಿದ್ವಿ, ನಾವು ಊಟ ಎಲ್ಲ ಮುಗಿಸ್ಕೊಂಡು ಒಂದು 11 ಗಂಟೆ ಆಗಿತ್ತು, ನಾವು ಹೊರಟ್ವಿ. ಫ್ರೆಂಡ್ಸ್ ಟೈಮ್ ಬಂದು ಈಗ 11:15 ಆಗಿದೆ. ಫುಲ್ಲು ಸುಸ್ತಾಗೋಗಿದೆ. ಹೋಗಿದ್ದೀನಿ ಸೂಟ್ ಬೇರೆ ಹಾಕ್ಬಿಟ್ಟು ಹೋಗಿದ್ರೆ, ಅದಕ್ಕೆ ನಾನು ಸಾರಿ ಹಾಕ್ಲಿಲ್ಲ. ಎಷ್ಟು ಒಳ್ಳೆ ಕೆಲಸ ಮಾಡಿದೆ. ಬಟ್ ಅದು ಸೂಟ್ ಹಾಕೊಂಡು ಚೆನ್ನಾಗಿ ಕಾಣ್ತಿದೆ. ಸೂಪರಾಗಿ ಕಾಣಿಸ್ತಾ ಇದ್ರು ಅಲ್ವಾ, ಸಕ್ಕದಾಗಿ ಕಾಣಿಸ್ತಾ ಇದ್ರಿ. ಎಂಗೇಜ್ಮೆಂಟ್ ಸೂಟ್ ಇದು, ಯೂಸ್ ಆಗಬೇಕು.
ಯೂಸ್ ಆಯ್ತು ಇವತ್ತು. ಯೂಸ್ ಆಯಿತು. ನೆಕ್ಸ್ಟ್ ಮದುವೆ ಸೂಟ್ಸ್ ಎಲ್ಲ ನೆಕ್ಸ್ಟ್ ಯಾವುದಾದ್ರೂ ಬೇಗ ಫಂಕ್ಷನ್ಸ್ ಬರಲಿ, ಫ್ಯಾಮಿಲಿ ಫಂಕ್ಷನ್ಸು ಹಾಕ್ಬಿಡಿವ್ರಿ, ಹಾಕ್ಬಿಡಿ. ಏನಿಲ್ಲ, ಹೋಗಿ ಮಲ್ಕೊಳ್ಳೋದಷ್ಟೇ. ಇವರು ನಾಳೆ ಎದ್ದು ಬರಬೇಕು ಮದುವೆಗೆ. ದಾರೆ ಮಾಡಿಸ್ಬೇಕು ಅಂತ ದಾರೆ ಮಾಡಿಸ್ಬೇಕು, ತಾಲಿ ಕಟ್ಟಿಸ್ಬೇಕು ಫ್ರೆಂಡಿಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಿಗ್ಗೆ ಇವಾಗ ತಾನೇ ಎಚ್ಚರ ಆಯಿತು, ಎದ್ದಿದ್ದೀವಿ. ಲೇಟಾಗಿ ಹೋಗಿದೆ ಎದ್ದಿದ್ದು, ಯಾಕಂದರೆ ನೈಟ್ ಬಂದಿದ್ದು ನಾವು 12:30 ಆಗಿದ್ದರಿಂದ ಬಂದು ಮಲ್ಕೊಳ್ಳೋದೇ ಲೇಟ್ ಆಗೋಯ್ತು. 1 o'clock ಹತ್ತಿರ ಆಗೋಯ್ತು. ಸಂಡೇ ಆಗಿರೋದ್ರಿಂದ ಇವರು ಮದುವೆಗೆ ಹೋಗ್ತಾರಲ್ಲ, ಟಿಫನ್ ಎಲ್ಲ ಅಲ್ಲೇ ಮಾಡ್ಕೊತಾರಂತೆ. ರೆಡಿ ಆಗ್ತಾಯಿದ್ದಾರೆ. ಸ್ವಲ್ಪ ಹೊರಗೆ ಹೋಗಿದ್ರು ಏನೋ ತೊಗೊಂಬರೋಕ್ಕೆ. ಬಂದರು ನೋಡಿ, ಈಗ ಬಂದರೆ ಹೊರಗೆ ಹೋಗಿದ್ರು. ಇವಾಗ ರೆಡಿಯಾಗಿ ಹೊಟ್ಟೋಗ್ತಾರೆ ಮದುವೆಗೆ. ಹೋಗಿ ಬರೋದು ಸಂಜೆ ಆಗುತ್ತೆ. ಇನ್ನು ನಾನು ಅಮ್ಮ ಇಬ್ಬರೇ ಲೈಟಾಗಿ ಏನಾದರೂ ಟಿಫನ್ ಮಾಡಿಕೊಂಡು ಸಂಡೇ ಸ್ಪೆಂಡ್ ಮಾಡಬೇಕು.